ಅರಮನೆ, ಬಿಳಿ ಹೆಂಡತಿ, ನಾಗಿಣಿ 2 ಹಾಗೆ ಈಗ ಮೋಸ್ಟ್ ಪಾಪ್ಯುಲರ್ ಆಸೆ, ಈ ಎಲ್ಲ ಧಾರಾವಾಹಿಗಳಲ್ಲಿ ಮತ್ತು ಇತ್ತೀಚೆಗೆ ಮಾರಿಗಲ್ಲು ವೆಬ್ ಸೀರೀಸಲ್ಲಿ ಕೂಡ ನಟಿಸಿರುವಂತಹ ನಿನಾದ್ ಅವರು, ಜೊತೆಗೆ ಅವ್ರ ಮನೇಲೆ ಅವ್ರ ಜೊತೆನೇ ನಟಿಸ್ತಾ ಇರುವಂತಹ ರಮ್ಯಾ ಕ್ಯಾಮ್ರಾ ಆಫ್ ಮಾಡ್ಕೊಂಡು ನಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿನ್ನ ಬೆಳಕಿಗೆ ಬಂದಿಲ್ಲ. ಇವತ್ತು ಒಂಚೂರು ಲೈಟ್ ಬಿಟ್ಟು ತೋರಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನು ಬಂದಿದ್ದು? ಸುಮ್ಮನೆ ಹಾಗೆ ಸಮಾಚಾರ ವಿಚಾರಿಸ್ಕೊಂಡು ಹೋಗೋಣ ಅಂತ. ಸ್ವಲ್ಪ ಹರಟೆ ಹಿಡ್ಕೊಂಡು ಹೋಗೋಣ ಅಂತ. ಒಳ್ಳೆ ಕಾಫಿ ಕುಡಿಸ್ತೀರ ಅಂತ ಗೊತ್ತಾಯ್ತು. ಸೂಪರ್. 2 ಸರಿ ಕಾಫಿ ಹಾಕ್ಸಿದ್ರಾ? ಹಾಂ, ಊಟ ಬಾಕಿ ಇದೆ ಇನ್ನು. ನೈಸ್. ಗಂಡ ಹೆಂಡತಿ ಅನ್ಬೋದಲ್ಲ ನಿಮ್ಮನ್ನ? ಗೆಳೆಯ ಗೆಳತಿ ಹಂಗಂತಾರೆ ಎಲ್ಲರೂ. ಹ್ಞೂ, ನಾವು ಅದನ್ನು ಒಪ್ಕೊಂಡಿದ್ದೀವಿ. ಹಾಂ ಹಾಂ ಹಾಂ. ಇವರಿಬ್ಬರು ತುಂಬ ಒಳ್ಳೆ ಗಂಡ ಹೆಂಡತಿ, ಹೌದಾ? ಹಾರ್ಟ್ ಅಂತ ಕೊಡೋ. ಓ ಸರಿ. ಒಳ್ಳೆ ಗಂಡ. ಹಿಂಗೆ ಹಿಂಗೆ ಹಾಫ್ ಹಾಫ್. ಹಾರ್ಟ್ ಇಟ್ಕೊಳ್ಳೋಕ್ಕೆ ಬರ್ತಿಲ್ಲ. ಸೊ ತುಂಬ ಒಳ್ಳೆ ಅನ್ನೋದು ಡಿಲೀಟ್. ಚೆನ್ನಾಗಿದೆ, ಚೆನ್ನಾಗಿದೆ. ಒಬ್ರದ್ದು ಪ್ರತಿದಿನ ಗುಣಾಕಾರ ಭಾಗಾಕಾರ, ಇನ್ನೊಬ್ರದ್ದು ಪ್ರತಿದಿನ ಒಂದೊಂದು ಅವತಾರ ಅಲ್ವಾ? ಬ್ಯೂಟಿಫುಲ್ ಬ್ಯೂಟಿಫುಲ್. ಇದ್ರಲ್ಲಿ ಯಾರು ಯಾವುದು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರಿಗೆ. ನಮಗೆಲ್ಲ ಗೊತ್ತಾಗೋಯ್ತು. ಲವ್ವಲ್ಲಿ ಬಿದ್ದು ಮ್ಯಾರೇಜ್ ಆಗಿ ಲೈಫ್ನ ಮ್ಯಾನೇಜ್ ಮಾಡ್ತಿರೋ ದಂಪತಿಯವರು. ಫ್ರೆಂಡ್ ಮೂಲಕ ಪರಿಚಯ ಆಗಿ, ರಾಯರ ಮೂಲಕ ಸ್ನೇಹಿತರಾಗಿ, ಆಹಾ, ಮದುವೆ ಮೂಲಕ ಸಂಸಾರಸ್ಥರಾಗಿದ್ದಾರೆ. ಮುಂದಿನ ವರ್ಷ ಮಗು ಮೂಲಕ ಪೋಷಕರಾಗ್ತಾರೆ. ನಮಗೆ ಪ್ಲಾನ್ ಇರಲಿಲ್ಲ, ಇವನೇನು ಪ್ಲಾನ್ ಮಾಡ್ತಾವನೆ ಅಂತ. ಅದು ನಿಜ. ಹಣವಂತ, ಗುಣವಂತ, ಬುದ್ಧಿವಂತ ದಂಪತಿ. ನನ್ನ ಗೆಳೆಯ ತುಂಬ ಒಳ್ಳೆ ಪ್ರತಿಭೆ, ಶೀಲವಂತ ಬ್ರಾಕೆಟಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಗೊತ್ತಿಲ್ಲ ನಮಗೆ, ಹಾಗಾಗಿ ನಿಮ್ಗೆ ಯಾಕೆ ಬೇಕದು? ಒಳ್ಳೆಯದಾಗಲಿ. ನಮ್ಮ ನಿನಾದ್ ಹರಿತ್ಸ ಅವರು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಾರೆ ಮತ್ತು ಅವರ ಪ್ರಪ್ರಥಮ ಧರ್ಮಪತ್ನಿ ಹಾಗೂ ಏಕೈಕ ಧರ್ಮಪತ್ನಿ, ಕಟ್ಟ ಕಡೆಯ ಧರ್ಮಪತ್ನಿ ಕೂಡ ಮೋಹಕ ತಾರೆ ರಮ್ಯಾ ಅವರು ಕೂಡ ಬಂದಿದ್ದಾರೆ.